ಸೋನು ಗೌಡ ಅವ್ರನ್ನ ಈ ವಿಚಾರದಲ್ಲಿ ಏನಾದ್ರು ಟಾರ್ಗೆಟ್ ಮಾಡ್ತಾ ಇದಾರೆ ಅಂತ ಅನ್ನಿಸ್ತಿದೆ. ಯಾಕಂತ ಹೇಳಿದ್ರೆ ಒಂದು ಕಡೆ CWC ಅವ್ರದ್ದೊಂದು ಏನು ಲೀಗಲ್ ಪ್ರೋಸೆಸ್ ಏನಿದೆ ಅವ್ರು ಮಾಡ್ತಿದ್ದಾರೆ. ಇನ್ನೊಂದು ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದಿಷ್ಟು ನೆಗೆಟಿವ್ಸ್ ಸೋನು ಅವ್ರ ವಿರುದ್ಧ ಬರ್ತಾನೆ ಇತ್ತು. ಸೊ ಈ ಪ್ರಕರಣದಲ್ಲಿ ಇಷ್ಟೊಂದು ಗಂಭೀರತೆ ತಗೊಳ್ಳೋದಕ್ಕೆ, ಇಷ್ಟೊಂದು ಸೀರಿಯಸ್ ಆಗೋದಕ್ಕೆ ಏನು ಕಾರಣ ಇರ್ಬೋದು? ಅಥವಾ ಸೋನು ಗೌಡ ಅವರ ವಿರುದ್ಧವಾಗಿ ಯಾರಾದರೂ ಕೆಲಸ ಮಾಡ್ತಿದ್ದಾರೆ, ಏನಾದರೂ ಕೆಲಸ ಆಗ್ತಿದೆಯಾ ಅಂತ ಈ ಪ್ರಕರಣ? ಅದೇ ನನಗೆ ಕೆಲವು ಐಡಿಯಾಗಳಿದೆ. ವಿರುದ್ಧವಾಗಿ ಅದು ಇಂಟೆನ್ಷನಲಿನ ಅಥವಾ ಫೇಮ್ಗೋಸ್ಕರನ ಅಥವಾ ಅವ್ರಿಗೆ ಇಗ್ನೋರೆನ್ಸಾ ಅಥವಾ ಸಿಸ್ಟಮ್ ನಡೀತಾ ಇರೋದೇ ಹಂಗೆ, ನನಗೆ ಅದ್ರ ಬಗ್ಗೆ ಐಡಿಯಾ ಇಲ್ಲ. ಬಟ್ ನಾನು ಒಂದೇ ಹೇಳೋದು, ಈಕ್ವಾಲಿಟಿ ಅಂತೂ ಕಾಣಿಸ್ತಿಲ್ಲ. ಒಂದು ಲಾ ಎಲ್ಲರಿಗೂ ಈಕ್ವಲ್ ಆಗಿ ಲಾ ಸಿಗಬೇಕು, ಈ ಲಾ ಎಲ್ಲರಿಗೂ ಈಕ್ವಲ್ ಆಗಿ ಅಪ್ಲೈ ಆಗೋದು ಅದಂತೂ ಕಾಣಿಸ್ತಿಲ್ಲ. ಯಾಕಂದರೆ ಇವಾಗಲೂ ನಾವು ರೋಡಲ್ಲಿ ನೋಡ್ತೀವಿ, ಸಾಕಷ್ಟು ಜನ ಮಕ್ಕಳು ಭಿಕ್ಷೆ ಬೇಡ್ತಾ ಇದ್ದಾರೆ. ಅದನ್ನು ಆ್ಯಕ್ಷನ್ ತೊಗೊತಿರ್ಬೋದು ಅವರು. ಬಟ್ ಎಷ್ಟು FIRಗಳು ಹಾಕಿದ್ದಾರೆ ಈ ಥರ ಅವರೇ ಹೋಗಿ ಇಂಟ್ರೆಸ್ಟಲ್ಲಿ. ಆಮೇಲೆ FIR ಹಾಕಿದ್ಮೇಲೂ ಮತ್ತೆ ಹೋಗಿ ಎಕ್ಸ್ಟ್ರಾ ಸ್ಟೇಟ್ಮೆಂಟ್ಗಳನ್ನ ರೆಕಾರ್ಡ್ ಮಾಡಿಸ್ಬಿಟ್ಟು ಎಷ್ಟು ಜನಕ್ಕೆ ಬಂದಿದ್ದಾರೆ, ಅಷ್ಟು ಇಂಟ್ರೆಸ್ಟ್ ತೊಗೊಂಡು ಎಷ್ಟು ಜನಕ್ಕೆ ಮಾಡಿದ್ದಾರೆ.